Hi. So today we had to discuss about ETAB software. So in ETAB means we have to go with the file. ನೀವು ಓಪನ್ ಮಾಡಿದ ತಕ್ಷಣ ETAB ಅಂತ ಈ ತರ ಬಂದಿರುತ್ತೆ. ಸೊ ಫೈಲ್ ಅಂತ ತಗೊಂತೀರಾ. ಸೊ ಫೈಲ್ ಅಂತ ತಗೊಂಡು ಸೊ ನ್ಯೂ ಮಾಡಲ್ ಅಂತ ಕೊಟ್ರೆ ಸೊ ಇಲ್ಲಿ ಏನ್ ಮಾಡ್ಕೋಬಹುದು, ನೀವು ಹೊಸ ಪೇಜ್ ನ ಓಪನ್ ಮಾಡ್ತಾ ಬರ್ಬೋದು. ಸೊ ಯೂಸ್ ಬಿಲ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಸೆಟ್ಟಿಂಗ್ಸ್ ಫ್ರಮ್ ಮಾಡೆಲ್ ಫೈಲ್ ಅಂತ ಇರುತ್ತೆ, ಮತ್ತೆ ಡಿಫಾಲ್ಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೊ ಯೂಸರ್ ಸೇವ್ ಡಿಫಾಲ್ಟ್ ಸೆಟ್ಟಿಂಗ್ಸ್ ಅಂತಂದ್ರೆ ಡಿಫಾಲ್ಟ್ ಎಲ್ಲ ಏನೇನ್ ಸೆಟ್ ಇರುತ್ತೆ ಸೊ ಅದು ಯೂಸ್ ಫ್ರಮ್ ಮಾಡೆಲ್ ಫೈಲ್ ಅಂತ ಕೊಟ್ರೆ ಮಾಡೆಲ್ ಫೈಲ್ಸ್ ಇಂದ ಯೂಸ್ ಮಾಡ್ತಾ ಬರೋದು. ಯೂಸ್ ಬಿಲ್ಡ್ ಸೆಟ್ಟಿಂಗ್ಸ್ ವಿತ್ ಅಂತ ಕೊಟ್ರೆ ಸೊ ನಿಮ್ಗೆ ನೀವೇ ಓನ್ ಆಗಿ ಕ್ರಿಯೇಟ್ ಮಾಡ್ತಾ ಬರ್ತೀರಾ. ಇಲ್ಲಿ ನಿಮ್ಗೆ US ಕಸ್ಟಮ್ ಮೆಟ್ರಿಕ್ ಎಸ್ ಅಂತ ಮೆಟ್ರಿಕ್ MKS ಅಂತ ಇರುತ್ತೆ. ಮೆಟ್ರಿಕ್ ಅಂತ ತಗೊಂಡ್ರೆ ನೀವು MML ಸೆಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಪ್ಲಸ್ ಅಗೇನ್ ಏನಂತಂದ್ರೆ SIS ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ. ಫೋರ್ಸ್ ನಿಮ್ಗೆ ಯಾವಾಗ್ಲೂ ಯಾವ್ದ್ರಲ್ಲಿ ತೋರಿಸ್ಬೇಕು, ನನಗೆ ಕಿಲೋ ನ್ಯೂಟನ್ದಲ್ಲಿ ತೋರಿಸ್ಬೇಕು. ಸೊ US ಕಸ್ಟಮ್ ಅಂತ ಕೊಟ್ರೆ ಫೋರ್ಸ್ ಯಾವ್ದ್ರಲ್ಲಿ ಇರುತ್ತೆ ನಿಮ್ಗೆ ಕಿಪ್ಪಲ್ಲಿ ಬರುತ್ತೆ. ದೆನ್ ಮೆಟ್ರಿಕ್ MKS ಅಂತ ಕೊಟ್ರೆ ಫೋರ್ಸ್ ಯಾವ್ದ್ರಲ್ಲಿ ಬರುತ್ತೆ ಸೊ ಅಗೇನ್ ನಿಮ್ಗೆ ಟೆನ್ಸಲ್ಲಿ ಬರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಮೆಟ್ರಿಕ್ SI ಅಂತ ಕೊಡ್ತೀನಿ. ಬಿಕಾಸ್ ಇಂಡಿಯಾದಲ್ಲಿ ವಿ ಹ್ಯಾವ್ ಟು ಯೂಸ್ ದ ಕಿಲೋ ನ್ಯೂಟನ್. ದೆನ್ ಅಗೇನ್ ಸ್ಟೀಲ್ ಡಾಟಾ ಸೆಕ್ಷನ್ ಏನು ಬೇಕು, ಸೊ ನೀವು ಯಾವುದು ಕಂಟ್ರಿಯಲ್ಲಿ ಇರ್ತೀರಾ ಸೊ ಆ ಕಂಟ್ರಿದು ಹಾಕ್ತೀರಾ. ಸೊ ಇವಾಗ ನಾನು ಐ ಪುಟ್ ದ ಇಂಡಿಯಾ. ದೆನ್ ಅಗೇನ್ ಕೋಡ್ ಬುಕ್ ಏನು ಯೂಸ್ ಮಾಡ್ತೀರಾ, ಸೊ ಕೋಡ್ ಬುಕ್ ಆಫ್ ಸ್ಟೀಲ್ ಏನು IS 800 2007. ಸೊ 456 2000 ಫಾರ್ ದ ಕಾಂಕ್ರೀಟ್ ಕೋಡ್ ಬುಕ್. ದೆನ್ ಓಕೆ. ಸೊ ಇಲ್ಲಿ ನಿಮಗೆ ಯೂನಿಫಾರ್ಮ್ ಗ್ರಿಡ್ ಸ್ಪೇಸಿಂಗ್ ಅಂತ ಬರುತ್ತೆ. ಸೊ ಅಂದರೆ ನಿಮಗೆ ನಂಬರ್ ಆಫ್ ಗ್ರಿಡ್ ಏನು ಬೇಕು, ಐ ಟೇಕ್ ಅನ್ ಆಸ್ ದ 5 is the number of grid. Number of grid lines in a y direction, I took a 6 is the grid line. ಸೊ ಸ್ಪೇಸಿಂಗ್ ಏನು, ಸೊ ಒಂದು ಗ್ರಿಡ್ ಟು ನೆಕ್ಸ್ಟ್ ಗ್ರಿಡ್ ನಾನು ಎಷ್ಟು ಕೊಡ್ಬೋದು, ಮ್ಯಾಕ್ಸಿಮಮ್ 20 feet ಅಂತ ಕೊಡ್ಬೋದು. ಸೊ 6 meters ಅಂತ ಹಾಕ್ತೀನಿ. ಎಲ್ಲಾನು ಈಕ್ವಲ್ ಕೊಡ್ತಾ ಇದ್ದೀನಿ. ನಂಬರ್ ಆಫ್ ಸ್ಟೋರೀಸ್, ನಂಬರ್ ಆಫ್ ಸ್ಟೋರೀಸ್ ಏನು ಬೇಕು, G+2 ಇತ್ತು ಅಂದರೆ ದ ಟೋಟಲ್ ಸ್ಟೋರೀಸ್ 3 ಇರುತ್ತೆ. ಐ ಟುಕ್ ದ 3. ಟಿಪಿಕಲ್ ಸ್ಟೋರಿ ಹೈಟ್ ಏನು, 1 ಫ್ಲೋರ್ದು ಸ್ಟೋರಿ ಹೈಟ್ ಏನು, ಸೊ ಗ್ರಿಡ್ ಓನ್ಲಿ ಅಂತ ಕೊಟ್ಟು ಓಕೆ ಅಂತ ಕೊಡ್ತೀರಾ. ಈ ಥರ ಕ್ರಿಯೇಟ್ ಆಗುತ್ತೆ. ಸೊ ಎಡಿಟ್ ಅಂತ ಹೋಗಿ ಎಡಿಟ್ ಸ್ಟೋರೀಸ್ ಗ್ರಿಡ್ ಸಿಸ್ಟಮ್ ಅಂತ ಕೊಟ್ಟು ಮಾಡಿಫೈ ಶೋ ಗ್ರಿಡ್ ಸಿಸ್ಟಮ್ ಅಂತ ಕೊಟ್ಟು ಗ್ರಿಡ್ ಕಲರ್ನ ಏನು ಮಾಡ್ತೀರಾ, ಕನ್ಸಿಡರ್ ದ ಡಾರ್ಕ್. ದೆನ್ ಅಗೇನ್ ಎಂಟರ್, ರಿಫ್ರೆಶ್ ವ್ಯೂ ಅಂತ ಹಾಕಿ ಸೊ ಓಕೆ ಅಂತ ಕೊಟ್ಟರೆ ಆಟೋಮೆಟಿಕ್ ಆಗಿ ಏನಾಯಿತು, ನಿಮಗೆ ಗ್ರಿಡ್ ಕನ್ಸಿಡರ್ ಆಗ್ತಾ ಬಂತು. ಇದಾದ್ಮೇಲೆ ಏನು ಮಾಡ್ತೀರಾ, ಸೊ ನನಗೆ ಡ್ರಾ ಹೇಗೆ ಮಾಡ್ಕೋಬೇಕು, ಟೂಲ್ಸ್ ಏನು, ಸೊ ಇಲ್ಲಿ ನಿಮಗೆ ಫೈಲ್ ಅಂತ ಹೋದರೆ ನ್ಯೂ ಮಾಡೆಲ್ ಅಂತ ಗೊತ್ತಾಯಿತು. ಸೇವ್ ಅಂತ ಕೊಟ್ಟರೆ ETB ಫಾರ್ಮ್ಯಾಟಲ್ಲಿ ಸೇವ್ ಆಗುತ್ತೆ. ಸೊ ನೀವು ಬೇರೆ ಫಾರ್ಮ್ಯಾಟ್ಸಿಂದ ಇಂಪೋರ್ಟ್ ಮಾಡ್ಕೊತೀನಿ ಅಂದರೆ ಇಂಪೋರ್ಟ್ ಮಾಡ್ಕೋಬೋದು. ಸೊ ಕ್ರಿಯೇಟ್ ದ ಸೊ ಪ್ರಾಜೆಕ್ಟ್ ಇನ್ಫಾರ್ಮೇಶನ್ ಅಂತ ಕೊಟ್ಟರೆ ಪ್ರಾಜೆಕ್ಟ್ಸ್ ಎಲ್ಲ ರಿಪೋರ್ಟ್ ಮಾಡೋಕ್ಕೆ ಕ್ರಿಯೇಟ್ ದ ರಿಪೋರ್ಟ್ ಅಂತ ಏನಿದೆ. ಸೊ ಕ್ಲೈಂಟ್ಸ್ ನೇಮ್, ಸಪೋಸ್ ನಾನೇ ಕ್ಲೈಂಟ್ ಆಗಿದ್ರೆ ಸೊ ಐ ಆಮ್ ದ ಕ್ಲೈಂಟ್. ಸೊ ಪ್ರಾಜೆಕ್ಟ್ ನೇಮ್, ಸೊ ರೆಸಿಡೆನ್ಷಿಯಲ್ ಇಸ್ ದ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ ನಂಬರ್ ಏನು, ಸೊ ಸದ್ಯಕ್ಕೆ ಸೊ ದಿಸ್ ಇಸ್ ದ ಮೈ ಪ್ರಾಜೆಕ್ಟ್ ID. ದೆನ್ ಕಂಪ್ನಿ ಲೋಗೋ, ಇನ್ ಕೇಸ್ ಕಂಪ್ನಿ ಲೋಗೋ ಇತ್ತು ಅಂದರೆ ಕಂಪ್ನಿ ನೇಮ್, ಸೊ ಯಾವ ಕಂಪ್ನಿ ಕೊಟ್ಟಿರ್ತೀರ ಕಂಪ್ನಿ ನೇಮ್. ಇಂಜಿನಿಯರ್ ಯಾರು, ಸೊ ಐ ಡನ್ ವಿತ್ ದ ಸಿವಿಲ್, ಸೊ ನಾನು ಸಿವಿಲ್ ಇಂಜಿನಿಯರ್ ಅಂತ ಹಾಕ್ತೀನಿ. ಚೆಕ್ ಮಾಡ್ತಿರೋರು ಯಾರು, ಅಫ್ಕೋರ್ಸ್ ನನ್ನ ಸೀನಿಯರ್ಸ್ ಯಾರು ಇರ್ತಾರೆ, ಐ ಗೋ ವಿತ್ ದ ಚೆಕ್. ನಾನು ಯಾವುದೋ ಒಂದು ರ್ಯಾಂಡಮ್ ನೇಮ್ ಕೊಡ್ತಾ ಇದ್ದೀನಿ. ಸೊ ಸೂಪರ್ವಿಸರ್ ಯಾರು, ಸೊ ಅಗೇನ್ ಐ ಟುಕ್ ಒಂದು ರ್ಯಾಂಡಮ್ ನೇಮ್. ಮಾಡೆಲ್ ನೇಮ್ ಏನು, ಸೊ ಮಾಡೆಲ್ ಡಿಸ್ಕ್ರಿಮ್ ಇನ್ಫಾರ್ಮೇಶನ್ ಅಂತ ಬಂದರೆ ಸೊ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇಸ್ ದ ಮಾಡೆಲ್ ನೇಮ್. Then model description, it's a G+3.
ದೆನ್ ಅಗೇನ್ ಎಷ್ಟು ಟೈಮ್ಸ್ ರಿವಿಸನ್ ಆಗಿರುತ್ತೆ ಅಷ್ಟನ್ನ ಕೌಂಟ್ ಮಾಡ್ತೀರಾ. ಏನಾದರೂ ಇಶ್ಯೂಸ್ ಕ್ರಿಯೇಟ್ ಆದರೆ ಹ್ಯಾವ್ ಟು ರೈಟ್ ದ ಇಶ್ಯೂ. ಓಕೆ ಅಂತ ಕೊಟ್ಟರೆ ನಿಮಗೆ ಯಾರಾದರೂ ನಿಮ್ಮ ಸೀನಿಯರ್ ಚೆಕ್ ಮಾಡ್ತಿದ್ರು ಅಂದರೆ ಫೈಲ್ ಅಂತ ಹೋಗಿ ಪ್ರೊಜೆಕ್ಟ್ ಇನ್ಫಾರ್ಮೇಷನ್ ಅಂತ ತಗೊಂಡ್ರೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲೇ ಬರ್ತಿರುತ್ತೆ. ಸೊ ಎಡಿಟ್ ಅಂತ ಹೋದರೆ ಅಂಡು ರೀಡು ಕಾಪಿ ಪೇಸ್ಟ್ ಅಂತೆಲ್ಲ ಇದೆ. ಸೊ ವೀವ್ ಅಂತ ಹೋದರೆ ಸೊ ಹಾಗೆ ನಿಮಗೆ ಸೆಟ್ ಟು ಎಲಿವೇಶನ್ಸ್ ಎಲ್ಲ ಇದೆ. ಸೊ ಡಿಫೈನ್ ಅಂತ ಹೋದರೆ ಮೆಟೀರಿಯಲ್ ಪ್ರಾಪರ್ಟಿ ಸೆಕ್ಷನ್ ಪ್ರಾಪರ್ಟಿ ಎಲ್ಲ ಆ್ಯಡ್ ಮಾಡ್ತಾ ಬರ್ಬೋದು. ಸೊ ಡ್ರಾ ಅಂತ ಹೋದರೆ ಲೈನ್ ರೆಕ್ಟ್ಯಾಂಗಲ್ಸ್ ಎಲ್ಲ ಡ್ರಾ ಆಗುತ್ತೆ. ಸೊ ಇಲ್ಲಿ ನಾನೇನು ಮಾಡ್ಕೊತೀನಿ ಜಸ್ಟ್ ಗೋ ವಿತ್ ದ ಕಾಲಮ್. ನಿಮಗೆ ಹೇಗೆ ಬೇರೆ ಸಾಫ್ಟ್ವೇರ್ಸಲ್ಲಿ ಲೈಕ್ ಲೈನು ರೆಕ್ಟ್ಯಾಂಗಲ್ ಸರ್ಕಲ್ ಇರುತ್ತೆ, ಇಲ್ಲಿ ನಿಮಗೆ ಕಾಲಮು ಬೀಮು ಸ್ಲ್ಯಾಬ್ ಅಂತ ಇರುತ್ತೆ. ಇದೇನಿದೆ ಇದು ನಿಮಗೆ ಕಾಲಮ್ ಅಂತ. ಕಾಲಮ್ ಅಂತ ತಗೊಂಡು ಪ್ರಾಪರ್ಟಿ ನೇಮ್ನ ಏನಂತ ಕೊಡ್ತೀರಾ, ಕಾಂಕ್ರೀಟ್ ಕಾಲಮ್ ಅಂತ ಕೊಡ್ತೀನಿ. ಸೊ ಒನ್ ಸ್ಟೋರಿ ಅಂತ ಇದ್ದಲ್ಲಿ ಆಲ್ ಸ್ಟೋರೀಸ್ ಅಂತ ಪುಟ್ ಮಾಡಿದ್ರೆ ಒಂದೇ ಸಲ ಏನಾಯ್ತು ನನಗೆ ಎಲ್ಲದಕ್ಕೂ ಕಾಲಮ್ ಪ್ಲೇಸ್ ಆಗ್ತಾ ಬಂತು. ದೆನ್ ಅಗೇನ್ ಬೀಮ್ ಅಂತ ತಗೊಂಡು ಪ್ರಾಪರ್ಟಿ ಅಂತ ಇದ್ದಲ್ಲಿ ಕಾಂಕ್ರೀಟ್ ಬೀಮ್. ಸೊ ಎಲ್ಲದಕ್ಕೂ ಏನಾಯ್ತು ನನಗೆ ಬೀಮ್ ಪ್ಲೇಸ್ ಆಯಿತು. ಸ್ಲ್ಯಾಬ್ ಅಂತ ಕೊಟ್ಟು ದ ಸೇಮ್ ಕ್ಲಿಕ್ ಮಾಡ್ತಾ ಬಂದರೆ ನಿಮಗೆ ಸ್ಲ್ಯಾಬ್ ಕ್ಲಿಕ್ ಆಗ್ತಾ ಬರುತ್ತೆ. ದೆನ್ ಇಂಟು ಶಿಫ್ಟ್ ಮತ್ತೆ ಕರ್ಸರ್ನ ತಗೊಂಡ್ರೆ ರೊಟೇಟ್ ಆಗುತ್ತೆ. ದೆನ್ ಆ್ಯಡ್ ನ್ಯೂ ವಿಂಡೋ. ಸೊ ಇಲ್ಲಿ ಏನಂತ ತಗೊಂತೀರಾ, ಪ್ಲಾನ್ 1 ಅಥವಾ ಟೇಕನ್ ಬೇಸ್, ಬಿಕಾಸ್ ಬೇಸ್ಗೆ ನನಗೆ ಯಾವುದೇ ಥರ ಸ್ಲ್ಯಾಬ್ ಬೇಡ. ಆಲ್ ಸ್ಟೋರಿ ಇದ್ದಲ್ಲಿ 1 ಸ್ಟೋರಿ ಸೆಲೆಕ್ಟ್ ಆಲ್. ದೆನ್ ಎಡಿಟ್ ಡಿಲೀಟ್. ನೀವೇನಾದರೂ 1 ಸ್ಟೋರಿ ಅಂತ ಕೊಟ್ಟಿಲ್ಲ ಅಂದರೆ ಎಲ್ಲಾನು ಸೆಲೆಕ್ಟ್ ಆಗುತ್ತೆ. ಸೊ ಇವಾಗ ನಾನು 1 ಸ್ಟೋರಿ ತೆಗೆದು ಆಲ್ ಅಂತ ಹಾಕ್ತೀನಿ. ಸಪೋಸ್ ಐ ಸೆಲೆಕ್ಟ್ ಅಂದರೆ ಓವರ್ ಆಲ್ ಸೆಲೆಕ್ಟ್ ಆಗುತ್ತೆ. ಮತ್ತೆ ನಂಗೆ ಕಾಲಮ್ ಏನಾಗಬೇಕು, ಎವ್ರಿ ಟೈಮ್ ಫಿಕ್ಸ್ಡ್ ಕಾಲಮ್ ಬೇಕು. ಸೊ ಜಸ್ಟ್ ಸೆಲೆಕ್ಟ್ ದ ಕಾಲಮ್, ಸೆಲೆಕ್ಟ್ ಅಂತ ಅಸೈನ್ ಅಂತ ಹೋಗಿ ಜಾಯಿಂಟ್ ಅಂತ ತಗೊಂಡು ರಿಸ್ಟ್ರೈನ್ ಅಂತ ತಗೊಂಡು ಫಿಕ್ಸ್ಡ್ ಅಂತ ಕೊಟ್ಟು ಅಪ್ಲೈ ಕೊಟ್ಟರೆ ನನಗೆ ಫಿಕ್ಸ್ಡ್ ಕಾಲಮ್ ಬಂತು. ಮ್ಯಾಮ್ ಇದನ್ನ 3D ಕನ್ವರ್ಟ್ ಮಾಡ್ಬೋದಾ? ಎಸ್. ಸೊ ನೀವು ಏನು ಮಾಡ್ಕೋಬೋದು, ಯೂಸ್ ಎಕ್ಸ್ಟ್ರೂಡ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಏನಾಯಿತು 3D ಕನ್ವರ್ಟ್ ಆಗ್ತಾ ಬಂತು. ವೇಟ್ ಸೆಕೆಂಡ್ಸ್. ಓಕೆ, ಸೊ ನೋಡೋಣ ಅದು ಆಪ್ಷನ್ ಏನೋ ವರ್ಕ್ ಆಗ್ತಿರಲ್ಲ. ಸಿ ಇದ್ರನ್ನೇ ನಾನು ಅನಲೈಸಿಸ್ ಮಾಡ್ಕೊತೀನಿ ಅಂದರೆ ಎಸ್, ಅನಲೈಸ್ ಅಂತ ಹೋಗಿ ಚೆಕ್ ಮಾಡಲ್ಲ ಅಂತ ಕೊಟ್ಟು ಎಲ್ಲ ಫ್ರೇಮ್ಸ್ನ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಿ. ಸೊ ಮಾಡಲ್ ಚೆಕ್ ನೋ ವಾರ್ನಿಂಗ್ ಬರುತ್ತೆ. ಇದಾದಮೇಲೆ ರನ್ ಅನಲೈಸಿಸ್. ಬಿಫೋರ್ ನಿಮಗೆ ಸೇವ್ ಕೇಳುತ್ತೆ. ಎಸ್, ನೀವು ಸೇವ್ ಮಾಡಿ ಏನು ಮಾಡ್ಕೋಬೋದು, ರನ್ ಮಾಡ್ತಾ ಬರ್ಬೋದು. ಸೊ ನನಗೆ ಸ್ಲ್ಯಾಗ್ ಆಗ್ತಾ ಬಂತು. ಸೊ ಅಗೇನ್ ಡಿಸ್ಪ್ಲೇ ಅಂತ ಹೋಗಿ ಡಿಸೈನ್ ಅಂತ ಹೋಗಿ ಕಾಂಕ್ರೀಟ್ ಫ್ರೇಮ್ ಡಿಸೈನ್ ಅಂತ ತಗೊಂಡು ಸ್ಟಾರ್ಟ್ ಚೆಕ್ ಡಿಸೈನ್ ಅಂತ ಕೊಟ್ಟರೆ ಬಿಲ್ಡಿಂಗ್ ಫೇಲ್ ಆಗಿದೆಯಾ ಇಲ್ಲ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನಾನು ಇನ್ನೂ ಡೀಟೇಲ್ ಆಗಿ ವಿಲ್ ಗೋ ವಿತ್ ದ ನೆಕ್ಸ್ಟ್ ಕ್ಲಾಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.